ಗೃಹಲಕ್ಷ್ಮಿ ಯೋಜನೆಯಲ್ಲಿ 225 ಕೋಟಿ ರೂಪಾಯಿಗಳಷ್ಟು ಹಣ ದುರುಪಯೋಗವಾಗಿರುವ ಆರೋಪವಿದ್ದು, ಇದರ ತನಿಖೆಗಾಗಿ ವಿಶೇಷ ತನಿಖಾ ದಳ ಎಸ್ಐಟಿ ರಚಿಸುವಂತೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಅವರು ಸಿಎಜಿ ವರದಿಯ ಪ್ರಕಾರ ನಕಲಿ ಖಾತೆಗಳಿಗೆ ಹಣ ಸಂದಾಯವಾಗಿದೆ. 2,11,000 ಮೃತಪಟ್ಟವರ ಹೆಸರಿಗೂ ಹಣ ಹೋಗಿದೆ. 77,000 ಜನರ ದತ್ತಾಂಶ ಪತ್ತೆಯಾಗಿಲ್ಲ ಎಂದು ಉಲ್ಲೇಖವಾಗಿದೆ ಎಂದಿದ್ದಾರೆ. ಐಟಿ ರಾಜಧಾನಿ ಎಂದೇ ಹೆಸರಾಗಿರುವ ಕರ್ನಾಟಕದಲ್ಲಿ ಈ ರೀತಿಯ ವ್ಯವಹಾರ ತಡೆಯಲು ಸಾಧ್ಯವಾಗದಿರುವುದು ಅನುಮಾನಾಸ್ಪದವಾಗಿದೆ. ಉದ್ದೇಶಪೂರ್ವಕವಾಗಿಯೇ ಸಾಫ್ಟ್ವೇರ್ ತಯಾರು ಮಾಡಿ ಮೃತಪಟ್ಟವರ ಹೆಸರಿನಲ್ಲಿ ಹಣ ಲೂಟಿ ಮಾಡಿದಂತೆ ಕಂಡುಬರುತ್ತಿದ್ದು, ಇದು ದೊಡ್ಡ ಮಟ್ಟದ ಸೈಬರ್ ಅಪರಾಧವಾಗಿದೆ. ಇದರಲ್ಲಿ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಶಾಮೀಲಾಗಿರುವ ಸಾಧ್ಯತೆ ಇರುವುದರಿಂದ ತನಿಖೆಗೆ ಎಸ್ಐಟಿ ರಚಿಸುವಂತೆ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ತಮಿಳುನಾಡಿನಲ್ಲಿನ ಮಿತ್ರ ಪಕ್ಷವನ್ನು ಖುಷಿಪಡಿಸಲು ಕೆಆರ್ಎಸ್ ಜಲಾಶಯದಿಂದ ನೀರು ಹರಿಸಲಾಗುತ್ತಿದೆ. ಬೆಂಗಳೂರು, ಮೈಸೂರು, ಮಂಡ್ಯ ನಗರಗಳಿಗೆ ಕುಡಿಯಲು ಹಾಗೂ ಕಾವೇರಿ ನದಿ ಪಾತ್ರದಲ್ಲಿನ ಕೃಷಿಗೆ ನೀರಿನ ಕೊರತೆ ಇದೆ. ಅಣೆಕಟ್ಟೆಯಲ್ಲಿ ಸಂಗ್ರಹ ಕಡಿಮೆ ಇದ್ದಾಗ್ಯೂ ತಮಿಳುನಾಡಿಗೆ ನೀರು ಹರಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ಷೇಪಿಸಿದರು. ನಕಲಿ ಖಾತೆಗೆ ಒಂದ್ಸರಿ ಹೋದರೆ ಸರಿ, 6 ತಿಂಗಳು ನಕಲಿ ಖಾತೆಗೆ ಹೋಗಿದೆ. ಅದಾದ್ಮೇಲೆ ನಕಲಿ ಖಾತೆ ಅಂತ ರದ್ದಾಗಿದೆ. ಮತ್ತೆ 6 ತಿಂಗಳಾದ್ಮೇಲೆ ಅದೇ ನಕಲಿ ಖಾತೆಗೆ ದುಡ್ಡು ಹೋಗ್ತೈತೆ. ಅಂದ್ರೆ ಏಜೆನ್ಸಿ ಅಲ್ಲ, ಇದು ಸರ್ಕಾರನೇ ಅಧಿಕಾರಿಗಳ ಒಂದು ದೊಡ್ಡ ಗ್ಯಾಂಗ್ ಇದರಿಂದ ಇರೋದು ಸ್ಪಷ್ಟ ಆಗ್ತಾ ಇದೆ. ಸತ್ತಿದ್ದ ಮಾರನೇ ದಿನನೇ ಡೆತ್ ಸರ್ಟಿಫಿಕೇಟ್ ಎಲ್ಲ ಕಡೆ ಹೋಗುತ್ತೆ. ಹುಟ್ಟಿದ್ದ ಇದು ಇಮಿಡಿಯೇಟ್ ಆಗಿ ಬರ್ತ್ ಸರ್ಟಿಫಿಕೇಟ್ ಹೋಗುತ್ತೆ. ಕರ್ನಾಟಕ ಐಟಿ ಸಿಟಿ, ಬಿಟಿ ಸಿಟಿ, ಐಟಿ ಕಂಪನಿಗಳಿರೋದು ಐಟಿ ಸಿಟಿ ನಮ್ದು. ಇದೇನು ಐಟಿ? ಕಾಂಗ್ರೆಸ್ಸಿನ ಐಟಿ ಇದು, ಗೋಲ್ಮಾಲ್ ಕಾಂಗ್ರೆಸ್ಸಿನ ಐಟಿ ಇದು. ಬೇರೆದಕ್ಕೆಲ್ಲ ಇಮಿಡಿಯೇಟ್ ಆಗಿ ಟ್ವೀಟ್ ಮಾಡ್ಬಿಡ್ತೀರಾ. ಇದಕ್ಕೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಬಂದು ನೀವು 3 ವರ್ಷ 1 ತಿಂಗಳು ಆಯ್ತಲ್ಲ ಆಗಲೇ.